ಬಾಬಾ ಸಾಹೇಬ್ರಿಗೆ ಅವಮಾನಿಸಿದ ಕಿಡಿಗೇಡಿ ಅಶೋಕ ಅರೆಸ್ಟ್. ಗಜೇಂದ್ರಗಡ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ. ಬಂಧನದಿಂದ ಸಮಾಧಾನಗೊಳ್ಳದ ದಲಿತ ಮುಖಂಡರು. ಆರೋಪಿಯನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಲು ಖಡಕ್ ಆಗ್ರಹ. ತಹಸೀಲ್ದಾರ್ಗೆ ಅಧಿಕೃತ ಮನವಿ ಸಲ್ಲಿಕೆ. ಗಡೀಪಾರು ಮಾಡದಿದ್ರೆ ಜಿಲ್ಲಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಗುಳಗುಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದಿದ್ದ ಆರೋಪಿ ಅಶೋಕ ರಂಗಾಪುರನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ಆರೋಪಿಯ ಬಂಧನವೊಂದೇ ಸಾಲದು, ಆತನನ್ನ ಜಿಲ್ಲೆಯಿಂದಲೇ ಗಡೀಪಾರು ಮಾಡಬೇಕು ಅಂತ ದಲಿತ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಗಜೇಂದ್ರಗಡ ತಾಲೂಕಿನ ಗುಳಗುಳ್ಳಿ ಗ್ರಾಮದಲ್ಲಿ ನಡೆದ ಹೇಯ ಕೃತ್ಯದ ಬೆನ್ನಲ್ಲೇ ಎಚ್ಚೆತ್ತ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಕೆಲವೇ ಗಂಟೆಯಲ್ಲಿ ಆರೋಪಿ ಅಶೋಕ ರಂಗಾಪುರನನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದೆ. ಎಸ್ಪಿ ಅವರ ಭರವಸೆಯಂತೆ ತನಿಖೆ ಚುರುಕುಗೊಳಿಸಿದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಇಷ್ಟಕ್ಕೆ ಹೋರಾಟ ನಿಂತಿಲ್ಲ. ಆರೋಪಿಯ ಬಂಧನದಿಂದಾಗಿ ಸಮಾಧಾನಗೊಳ್ಳದ ಮಂಜುನಾಥ ಬುರುಡಿ, ಡಿಜೆ ಕಟ್ಟಿಮನಿ ಹಾಗೂ ಉಮೇಶ್ ಅರಳಿಗಿಡದ ನೇತೃತ್ವದ ದಲಿತ ಮುಖಂಡರ ತಂಡ ಇಂದು ಗಜೇಂದ್ರಗಡ ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ವಿಕೃತ ಮನಸ್ಥಿತಿಯ ಆರೋಪಿಯನ್ನ ತಕ್ಷಣವೇ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತ ಅಧಿಕೃತವಾಗಿ ಮನವಿ ಸಲ್ಲಿಸಲಾಗಿದೆ. ಆರೋಪಿಯನ್ನ ಜಿಲ್ಲೆಯಿಂದ ಹೊರಹಾಕುವ ಮೂಲಕ ಗದಗ ಜಿಲ್ಲೆಯು ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು. ಅಂದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಮಹಾನ್ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಲು ಕಿಡಿಗೇಡಿಗಳು ಹೆದರುತ್ತಾರೆ. ಒಂದ್ ವೇಳೆ ಆಡಳಿತ ಯಂತ್ರವು ಆರೋಪಿಯನ್ನ ಗಡೀಪಾರು ಮಾಡಲು ನಿರ್ಲಕ್ಷ್ಯ ವಹಿಸಿದ್ರೆ ಜಿಲ್ಲಾದ್ಯಂತ ವಿವಿಧ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ಮುಖಂಡರು ಗುಡುಗಿದ್ದಾರೆ. ಗುಳಗುಳಿ ಗ್ರಾಮದೊಳಗ ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಈ ದೇಶ ಕಂಡ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನವನ್ನು ಮಾಡಿದ್ದು ನಿಮಿತ್ತ ನಮ್ಮ ಗಜೇಂದ್ರಗಡ ಮತ್ತು ರೋಣ ತಾಲೂಕಾದ್ಯಂತ, ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರು, ಗದಗ ಜಿಲ್ಲಾದ್ಯಂತ ನಮ್ಮ ಜಿಲ್ಲಾ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬಂದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಮೊದಲಾಗ ವಿಷಯನ ತಿಳಿಸಿದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಮೊದಲಿಗೆ ಬಂದರು. ತದನಂತರ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಅಲ್ಲೇನು ಕ್ರಮ ತಗೋಬೇಕು, ನಾವು ನಮ್ಮದೇ ಆದಂಥ ಒಂದು ಜೈಬಿ ಮತಿಯಿಂದ ಅವ್ರಿಗೆ ಆಕ್ಷೇಪಣೆಗಳನ್ನು ನಾವು ಇಟ್ಟಿದ್ವಿ. ಆ ಆಕ್ಷೇಪಣೆಗಳಿಗೆ ತಕ್ಕಂತೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿರ್ಬೋದು, ಮಾನ್ಯ PSI ಸಾಹೇಬರು ಇರ್ಬೋದು, DYSP ಸಾಹೇಬರು ಇರ್ಬೋದು, CPI ಸಾಹೇಬರು ಇರ್ಬೋದು, ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮೇಡಮ್ ಅವರು ಇರ್ಬೋದು, ಎಲ್ಲರೂ ಒಗ್ಗೂಡಿ ನ್ಯಾಯ ದೊರಕಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ನಮ್ಮ ಎಲ್ಲ ಗದಗ ಜಿಲ್ಲಾ, ಗಜೇಂದ್ರಗಡ ತಾಲೂಕು ಮತ್ತು ರೋಣ ತಾಲೂಕು ಎಲ್ಲ ನಮ್ಮ ದಲಿತ ಪರ ಸಂಘಟನೆ ವತಿಯಿಂದ ಅವರಿಗೆ ನಾವು ಇವತ್ತಿನ ದಿನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ಸರ್, ಮಾನ್ಯ ದಂಡಾಧಿಕಾರಿಗಳೇ, ಇಂಥ ಹಲವಾರು ಕಾರ್ಯ ಜಗ್ಗಲಿರ್ತವೆ. ನಮ್ಮ ಗಜೇಂದ್ರಗಡ ತಾಲೂಕಿನಾಗ ಭಾಳ ನಡೆಯಕತ್ತವು. ಅದು ಏನಾಗೈತಪ್ಪ ಅಂತಂದ್ರೆ ಮುಚ್ಚಿ ಹಾಕುವಂಥ ಕೆಲಸ ಮಾಡಕತ್ತಾರೆ. ಸ್ವಲ್ಪ ಈ ಪೊಲೀಸ್ ಇಲಾಖೆ ಅವರು ಅದು ಮನೆಗೆ ಪೊಲೀಸ್ ಅಂತ ನಿಲ್ಲಕ್ಕೆ ಆದೇಶ ಮಾಡಿದ್ರು. ಒಂದಿನ ಬಂದ್ರೆ ಅವ್ರು ಬಂದೇ ಇಲ್ಲ. ಕೋರ್ಟಿಗೆ ದೂರ ಅಲ್ಲ, ಅರ್ಧ ಕಿಲೋಮೀಟರ್ ಬರೋದಿಲ್ಲ ಅವ್ರು ಒಟ್ಟ. ಯಾಕಂತ ನಾವು ಯಾರು ಕೇಳಿದಾಗ ನೀವಾಗಿರಲ್ಲ ಪೊಲೀಸ್ ಹೆಚ್ಚಾಗಿ ನಾ ಯಾಕೆ ಬರೋಲ್ಲ ಮಾತಂತಾರೆ ಅವ್ರಿಗೆ. ಅದಕ್ಕೆ ಪ್ರತಿಯೊಂದು ಹಳ್ಳಿಗೂ ಗಜೇಂದ್ರಗಡ ತಾಲೂಕಿಗೆ ಸಂಬಂಧಪಟ್ಟ 12 ಪಂಚಾಯತಿಗಳಿಗೂ ಪ್ರತಿನಿತ್ಯ ಬೀಟ್ ಪೊಲೀಸ್ ಹೋಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಇದೊಂದು ನಾವು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ. ಆನಂತರ ಯಾವ ಹಳ್ಳಿ ಒಳಗೆ ಅಸ್ಪೃಶ್ಯತೆ ಐತಿ, ನಿನ್ನೆ ದಿನ ನಮ್ಮ DG ಕಟ್ಟಿಮನಿ ಸರ್ ಮತ್ತು ಗುಡಿ ಮಂಜನವ್ರು ಹೇಳಿದ್ರು, ಆ ವಿಷಯ ಹೇಳಿದರು. ಪ್ರತಿಯೊಂದು ಹಳ್ಳಿಗೂ ಸ್ವತಃ ತಾವೇ ಖುದ್ದಾಗಿ ಸಂಬಂಧಪಟ್ಟ ಎಲ್ಲ ನಮ್ಮ ದಲಿತ ಪದಾಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅದನ್ನು ಸರಿ ಮಾಡುವಂಥ ಒಂದು ವ್ಯವಸ್ಥೆ ನೀವು ಮಾಡ್ತೀರಿ ಅಂತ ಒಂದು ಮನೋಭಾವನೆ ಮತ್ತು ನಂಬಿಕೆಯನ್ನು ನಾವು ಇಟ್ಕೊಂಡಿಲ್ಲ ಅಂತ ಹೇಳ್ತಾ, ಇವತ್ತೇನು ನಾವು ಕರ್ನಾಟಕ ದಲಿತ ಸಂಘಟನೆ ಸಮಿತಿ ದಾದಾ ಸಾಹೇಬ್ ಮೂರ್ತಿ ಸ್ಥಾಪಿತ ಸಂಘಟನೆಯ ವತಿಯಿಂದ ಹಾಗೂ ಕನ್ನಡ ದಲಿತ ಸಂಘಟನೆ ಸಮಿತಿ ಪ್ರೊಫೆಸರ್ B ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಹಾಗೂ ಆದಿಜಂಬವ ಯುವ ಬ್ರಿಗೇಡ್, ಜೊತೆಗೆ ದಲಿತ ಪರ ಎಲ್ಲ ನಮ್ಮ ಸಂಘಟನೆಯ ಪರವಾಗಿ ನಿನ್ನೆ ದಿನ ಏನಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಬಾಬು ಜಗಜೀವನ್ ಅವರ ನಾಮಫಲಕ್ಕೆ ಅವಮಾನವನ್ನು ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಕೇವಲ ನಮ್ಮ ಜಿಲ್ಲೆಯಿಂದಲ್ಲ, ನಮ್ಮ ರಾಜ್ಯದಿಂದಲ್ಲ, ನಮ್ಮ ದೇಶದಿಂದಲೇ ಅವ್ರನ್ನ ಗಡೀಪಾರು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿರಿ ಅಂತ ಒಂದು ವಿಚಾರ ಇಟ್ಟುಕೊಂಡು ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಗುಳಗುಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ಅವರ ಭಾವಚಿತ್ರಕ್ಕೆ ನಾಮಫಲಕ್ಕೆ ರಾಷ್ಟ್ರದ್ರೋಹಿ ಅಂದರೆ ಈ ದೇಶಕ್ಕೆ ಒಂದು ದ್ರೋಹವನ್ನು ಮಾಡ್ತಕ್ಕಂಥ ಅಶೋಕ ರಂಗಾಪುರ ಎಂಬ ದುಷ್ಟ ವ್ಯಕ್ತಿಯನ್ನು ಸಮುದಾಯಗಳ ನಡುವೆ
ನಮ್ಮ ಸಮುದಾಯಗಳ ನಡುವೆ ಕೋಮುಗಳಿಗೆ ಕಲವೆಯನ್ನು ಹಚ್ಚುತ್ತಾ ಇದ್ದು ಜಾತಿ ನಡುವೆ ಜಗಳವನ್ನು ಹಚ್ಚುವ ಹುನ್ನಾರವನ್ನು ಇಟ್ಕೊಂಡು ಪೂರ್ವ ನಿಯೋಜಿತ ಉದ್ದೇಶಗಳನ್ನು ಇಟ್ಕೊಂಡು ಈ ದೇಶವನ್ನು ಕಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾವ್ ಅವರ ಮೂರ್ತಿಗೆ ಅವಮಾನವನ್ನು ಎಸಗಿದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತಂದು ನಾವು ನಮ್ಮ ಸಂಘಟನೆ ಪರವಾಗಿ ತಮಗೆ ಹೇಳ್ತೀವಿ. ಕೇವಲ ಚಪ್ಪಲಿ ಹಾರ ಹಾಕೋದಲ್ಲದೆ ಬೇರೆ ದುರುದ್ದೇಶಗಳನ್ನ ಇಟ್ಕೊಂಡು ಬೇರೆ ಸಮುದಾಯದವರ ಹೆಸರನ್ನು ಬರೆದಿಟ್ಟು ನಮ್ಮಲ್ಲಿ ಜಗಳ ಹಚ್ಚುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಸಂಗತಿ ಮುಂದಿನ ದಿನಮಾನದಲ್ಲಿ ಮುಂದುವರಿಬಾರದು. ಭಾಳ ಇದು ನಮ್ಮ ಮನಸ್ಸಿಗೆ ನೋವಾಗಿತ್ತು. ಆ ನೋವಿಗೆ ನೀವೆಲ್ಲ ಅಧಿಕಾರಿಗಳು ಸ್ಪಂದನೆಯನ್ನು ಮಾಡಿದ್ದೀರಿ. ಮುಂದಿನ ದಿನಮಾನದೊಳಗೆ ಎಲ್ಲ ಇಲಾಖೆಯ ಸಹಿತವಾಗಿ ನಾವು ಯಾವಾಗಲೂ ನಿಂತಿರ್ತೀವಿ. ನೀವು ಯಾವಾಗಲೂ ನಮ್ಮ ಸಮುದಾಯದವರ ಜೊತೆಗೆ ಇರ್ರಿ ಅಂತಂದು ಹೇಳಿಕೆ ಈ ಒಂದು ಮನವಿಯನ್ನು ನಾವು ತಮಗೆ ನೀಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರು ಆದ ಮಂಜುನಾಥ್ ಬುರುಡಿ, ಡಿಜೆ ಕಟ್ಟಿಮನಿ, ಮಾರುತಿ ಹಾತಿಮನಿ, ರವಿ ಮಾದರ, ಉಮೇಶ್ ಅರಳಿಗಿಡದ ಸೇರಿ ನೂರಾರು ಸಂಘಟನಾ ಪದಾಧಿಕಾರಿಗಳು ಹಾಗೂ ಗುಳಗುಳಿ ಗ್ರಾಮದ ಸಮಸ್ತ ಸ್ವಾಭಿಮಾನಿ ನಾಗರಿಕರು ಉಪಸ್ಥಿತರಿದ್ದು ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಸದ್ಯ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ಆದರೆ ದಲಿತ ಮುಖಂಡರ ಗಡೀಪಾರು ಬೇಡಿಕೆಗೆ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್.